ಏನು ಮಾಡೋಣತ್ತೆ ಇವಾಗ? ಏನು ಮಾಡೋಣ? ನೋಡಮ್ಮ ಏನು ಮಾಡ್ತೀವಿ? ಏನು ಮಾಡೋದ ಏನೋ, ನಮ್ಗೆ ನಾವೆಲ್ಲ ಏನೋ ಗೊತ್ತಿಲ್ಲಮ್ಮ. ಏನಾನ ಮಾಡ್ಕೊಳ್ರಿ. ನಮ್ಗೆ ಒಟ್ಟು ಯಾತ ಹೇಳ್ಬೇಡ್ರಿ. ಯಾತ ಹೇಳೋಣಮ್ಮ ಅಮ್ಮಂಗಾಗೈತೆ. ನಮ್ಗೆ ಯಾತ ಹೇಳೋಣ ಹೇಳ ನಾವಿವಾಗ? ನನಗೇನು ಹೇಳೋಣ ಏನೋ? ಹೋಗಿ ನಾವು ಸುಮ್ಮನಿದ್ರು ಇರ್ಬೋದಾಗಿತ್ತು. ಎಂಥ ಕೆಲಸ ಮಾಡ್ಕೊಂಡ್ವಿ. ಒಂದು ಮಾಡೋಕ್ಕೆ ಹೋಗೋದು ಇನ್ನೊಂದಾಗುತ್ತೆ. ಮತ್ತು ಯಾತನು ಈಗ ಸಿಟ್ಟಿಗೆ ಮಾಡಂಗಾಗುತ್ತೆ. ಸಿಟ್ಟಿಗೆ ಒಂದು ಮಾಡಿದ್ರೆ ಇನ್ನೊಂದಾಗುತ್ತೆ. ಅವ್ರಿಗಿನ್ನ ಒಳ್ಳೇದೇ ಆಗುತ್ತೆ, ನಮಗೆ ಕೆಟ್ಟದ್ದಾಗುತ್ತೆ. ನಾವು ಸಿಟ್ಟು ಮಾಡ್ಕೊಂಡು ಅವ್ರ ಮೇಲೆ ಕೆಟ್ಟದ್ದು ಬಯಸೋಣ ಅಂತ ಹೋದರೆ ಅದು ಅವ್ರಿಗೆ ಒಳ್ಳೇದೇ ಆಗುತ್ತೆ. ಯಾಕಾದರೂ ಹಿಂಗೆ ಮಾಡಿದ್ವ ಏನೋ ಅನ್ನಿಸ್ತೈತೆ. ಹೋಗತ್ತೆ 1,00,000 ದುಡ್ಡು ಇಲ್ತಾರ ನಮ್ಮ ಮೊನ್ನೆ ಇನ್ನೂ ಓಟು ಅದು ಇದು ಅಂತೇಳಿ ಬರೀ ಖರ್ಚಾಗೈತಿ. ದುಡ್ಡಿಲ್ಲ ದೂಪಿಲ್ಲ ಯಾತ ಇಲ್ಲಮ್ಮ. ಇವಾಗ ಹೆಂಗೆ ಮಾಡೋಣ ಏನೋ ಅನ್ನಿಸ್ಬಿಟ್ಟೈತೆ ನನಗಂತೂ. ಹೋಗತ್ತ ಹೋಗು. 1,00,000 ದುಡ್ಡು ಹಾಕಿರ ನನ್ನ ಮಕ್ಕಳು ಒಳಗೆ ಹೋಗ. ಅವ್ರ ಮನೆ ಒಳಗೆ ಹೋಗ. 1,00,000 ದುಡ್ಡು ಹಾಕಿದ್ನಲ್ಲ ಅವರು. ಅಲ್ಲ ಅವ್ರಿಗೇನು ಅನ್ಸಲ್ವಿ? 1,00,000 ದುಡ್ಡು ಹಾಕಿದ್ರಲ್ಲ, ಪೇಂಟ್ ಹತ್ತಿರ ಮಾಡಿಸ್ಕೊಡ್ತಿದ್ವಿ. ಪೇಂಟ್ ಆಗಿದ್ರೆ ಹಂಗೆ ಮಾಡಿಸ್ಕೊಡ್ಬೋದಾಗಿತ್ತು. ಈಗ 1,00,000 ದಂಡ ಹಾಕಿರಲ್ಲ. ಅಲ್ಲ ಅದೇ ಯಾವ CC ಕ್ಯಾಮ್ರಾ ಚೆಕ್ ಅಲ್ಲ ಹಾಕ್ಸಿದ್ರತ್ತೆ ಅವರು? ಗೊತ್ತಿಲ್ಲಮ್ಮ ಯಾವಾಗ ಹಾಕ್ಸಿರ ಏನೋ, ನನಗೇನು ಗೊತ್ತು. ನಮಗೆ ಹಾಕ್ಸಿರೋದು ನನಗೆ ಗೊತ್ತೇ ಆಗಲಿಲ್ಲ. ಗೊತ್ತಾಗ ಹಿಂಗಿದ್ದಿದ್ರೆ ನಾವೇನೋ ಮಾಡ್ಬೋದಾಗಿತ್ತು. ಕತ್ಲು ಬೇರೆ ಕಾಮ್ಲಿಲ್ಲ. CC ಕ್ಯಾಮ್ರಾ ಹಾಕ್ಸಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವರು ಹಿಂದ್ಲದಂಗೆ ಆತಲ್ಲ, ಆವಾಗಲೇ ಎಚ್ಚರಿಕೆಯಿಂದ ಹಾಕಿಬಿಟ್ರಾಗ ಅವರಿಬ್ಬರು ಸೇರ್ಕೊಂಡು ಹಾಕ್ಸಿರಂತ ಮನೆಯಾಳ ಮುಂಡ್ಯಾರ. ಹೋಗತ್ತ. ನನಗಂತೂ ಸಿಟ್ಟೆ ಬತ್ತೈತೆ ಹಂಗೆ ನೆನೆಸ್ಕೊಬಿಟ್ರೆ. ಈಗ ಪಶ್ಚಾತ್ತಾಪ ಪಡ್ತೀರ. ಮುಂದಾಗ್ಲೇ ಬೇಡ ಅಂದೆ ನಾನು. ಬೇಡ ಕಡಮ್ಮ ಅಂತ ಹೇಳಿ ಹೇಳಿರು ಕೇಳಲಿಲ್ಲ ನೀವಿಬ್ರು. ಏನು ಮಾಡೋಣಪ್ಪ ನನ್ನ ಸೊಸೆ? ಏನು ಮಾಡೋಣ ಅಂತ ಹೋದ್ವಿ, ಏನೋ ಆಯಿತು. ಏನು ಮಾಡೋಣ ಹೇಳಿ ಇವಾಗ? ಏನು ಮಾಡ್ಬೇಕು ಏನೋ ಒಂದು ಅರ್ಥ ಆಗ್ತಿಲ್ಲ ಕಣಪ್ಪ. 1,00,000 ದುಡ್ಡು ಕೊಡಬೇಕು, ಪೇಂಟ್ ಮಾಡಿಸ್ಬೇಕು, ಹೊರಗಳದೆಲ್ಲನ ಬಣ್ಣ ಮಾಡಿಸ್ಬೇಕು. ಅದು ಹೆಂಗಿತ್ತು ಹಂಗೆ ಹೆಂಗೆ ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗಂತೂ. ಹೋಗತ್ತ ಅಯ್ಯಪ್ಪ ಸುಮ್ಮನೆ ದುಡ್ಡು ನಾವು ಅದ್ವಾನ ಮಾಡ್ಕೊಂಬಕ್ಕಾಗಿನ ಎಂಥ ಕೆಲಸ ಮಾಡ್ಕೊಬಿಟ್ವಿ. ಸುಮ್ಮನಿದ್ರು ಇರ್ಬೋದಾಗಿತ್ತು ಅಂತ ಅನ್ನಿಸ್ತೈತಿ. ಭಾಳ ಬೇಜಾರಾಗ್ತೈತೆ. ಹೋಗತ್ತ. ಅಯ್ಯೋ ದೇವ್ರೆ ಏನಪ್ಪ ಇದು ಹಿಂಗೆ ಮಾಡ್ಕೊಂಡ್ವಿ ಅನ್ನಿಸ್ತೈತಿ. ಸುಮ್ಮನತ್ತ ನಮ್ಮ ಪಾಡಿಗೆ ನಾವು ಇದ್ದಿದ್ರೆ ಯಾವುದು ಇರ್ತಿರ್ಲಿಲ್ಲ. ನಾವು ಅವ್ರಿಗೆ ಕೆಟ್ಟದ್ದು ಬಯಸಕ್ಕೆ ಹೋದ್ರೆ ಅದು ಅವ್ರಿಗೆ ಒಳ್ಳೇದೇ ಆಗುತ್ತೆ. ಅದಕ್ಕೆ ಮತ್ತೆ ಯಾರಿಗೂ ಕೆಟ್ಟದ್ದು ಬಯಸಕ್ಕೆ ಹೋಗ್ಬಾರ್ದು ನಮ್ಮ ಶತ್ರುಗಳಿಗೆ. ಸುಮ್ಮನೆ ಇರಬೇಕು. ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ಬಿಟ್ರೆ ಅವ್ರಿಗೆ ಕೆಟ್ಟದ್ದಾಗದು ಹಾಗೆ ಆಗುತ್ತೆ. ನಾವು ಕೆಟ್ಟದ್ದು ಮಾಡೋಕೆ ಹೋದ್ರೆ ಅದು ಒಳ್ಳೇದಾಗುತ್ತೆ. ನೋಡಿ 1,00,000 ದುಡ್ಡು ಹೊರಕ್ಕೆಲ್ಲ ಬಣ್ಣ ಹೊಡೆಯೋದು ಇನ್ನೂ ಮನೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇನ್ನನ ಹೋಗು. ನಾವು ಮಾಡೋದು ಬರೇ ಇಂಥ ಕೆಲಸನೇ. ನನಗಂತೂ ಬಲು ಬೇಜಾರಾಗ್ತೈತೆ ಕಣ್ಪಾಪ. ಬೇಜಾರಾಗ್ತೈತೆ ಅಂದರೆ ಇನ್ನೇನಮ್ಮ ಮಾಡೋಕ್ಕಾಗುತ್ತೆ? ಮಾಡೋದು ಮಾಡಿಬಿಟ್ಟು ಇವಾಗ ಬೇಜಾರಾಗ್ತೈತಿ ಅಂತಂದರೆ ಅಯ್ಯೋ ಈಗ ಏನು ಮಾಡೋಕ್ಕಾಗಲ್ಲ. ಈಗ ನೀವು ಮಾಡಿರೋದು ನೀವು ಅನುಭವಿಸ್ತಾ ಇದ್ರ ಹಂಗಾನ ಮಾಡಿ ಕೊಡ್ಬೇಕಪ್ಪ. ಟೈಮ್ ಕೊಟ್ಟವ್ರಲ್ಲ 3 ದಿವಸ ಕೊಡ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ? ಕೊಡಲಿಲ್ಲ ಅಂದ್ರೆ ನಡೆಯಲ್ಲ. ನೋಟು ಮೊನ್ನೆ ಇನ್ನೂ ಸಾಲ ಮಾಡ್ಕೊಂಡು ಅದೇ ಒಂದು ಸಾಲ ಐತೆ ಒಂದು ಸ್ವಲ್ಪ. ಅದು ಇದು ಆಸ್ಪತ್ರೆಗೆ ತೋರಿಸಿರೋದು ಇವಳಿಗೆ ಸ್ವಲ್ಪ ಸಾಲನೇ ಐತೆ. ಇವಾಗ ಹೆಂಗೆ ಮಾಡ್ತೀಯ? ಹೋಗತ್ತ ಬರೀ ಎಂತ ಮಾಡ್ಕೊಂಡು ಕುತ್ಕೊಂಡು ಏನಮ್ಮ ತಲೆನೋವು ಇವೆಲ್ಲನ. ತಲೆನೋವಿನ ಕೆಲಸ ಎಲ್ಲ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಕಣಪ್ಪ ಅದೇನೋ ನಿಜಾನೇ. ತಲೆನೋವು ಕೆಲಸಗಳೆಲ್ಲ ಅಂಥವೆಲ್ಲ ಮಾಡ್ಕೊಂಡು ತಲೆನೋವು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ನಮ್ದು ಎಷ್ಟೈತೆ ಅಷ್ಟು ಕೆಲಸ ನೋಡ್ಕೊಂಡು ಸುಮ್ಮನೆ ನಮ್ಮ ಪಾಡಿಗೆ ನಾವು ತೆಪ್ಪನಿರೋದು ನೋಡ್ಬೇಕೆ ಹೊರ್ತನು ಅಂತ ತಲೆನೋವು ಕೆಲಸ ಎಲ್ಲ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಸುಮ್ಮನೆ ಮಾಡ್ಕೊಂಡತ್ತ ನಾವು ಇಲ್ಲದ ಕಳ್ಕೊಬೇಕಾಗುತ್ತೆ ದುಡ್ಡೆಲ್ಲ. ಸುಮ್ಮನೆ ಕಳ್ಕೊಂಡತ್ತ ಎಲ್ಲ ಉದ್ವಾರ ಮಾಡ್ಕೊಂತೀವಿ. ಅದ್ರಾಗೆ ಊರನ್ನೂರೇ ಖಾಲಿ ಹಾಕ್ಯವ್ರಿ. ಹೋಗು. ಕಪಾಳಕ್ಕೆ ಬೀಸೋಯ್ದಂಗೆ ಊರಾಗ್ಲಾರೆಲ್ಲ ನೋಡೋದ್ಕೊ. ಅಯ್ಯಪ್ಪ ನನಗಂತೂ ಇವಾಗ ಊರಾಗ ಓಡಾಡೋಕ್ಕಾಗಲ್ಲ. ಎಲ್ಲ ಯಾಕೆ ಹಂಗೆ ಮಾಡೋಕ್ಕೆ ಹೋಗಿದ್ದೆ ಸವಿತಾ? ಯಾಕೆ ಹಿಂಗೆ ಮಾಡೋಕ್ಕೆ ಹೋಗಿದ್ದೆ ಮುತ್ತು ಅಂತ ನಮ್ಮತ್ತೇನು ನನ್ನನು ಎಲ್ಲ ದಾರೇ ಓಡಾಡೋಕ್ಕಿಲ್ಲ. ಎಲ್ಲ ಹಂಗೆ ಕೇಳ್ತಾರೆ. ಅಯ್ಯಪ್ಪ ಊರಾಗ ಓಡಾಡೋರೆಲ್ಲ ಕೇಳ್ತಾರೆ. ಆದರೆ ಊರನ್ನೂರೇ ಕರ್ಸ್ಯವ್ರಿ. ಅವರೇ ಮಾತಾಡ್ತಾರೆ ಬಿಡು ಅಂತಂದರೆ ಊರೆಲ್ಲ ಡಂಗೂರು ಹಾಕಿ ಬರ್ಬೇಕಂತೆ. ಪಂಚಾಯತಿ ಕಟ್ಟೈತ, ಪಂಚಾಯತಿ ಐತಿ ಅಂತ ಹೇಳಿ ಊರೆಲ್ಲ ಡಂಗೂರಾಸಿ ಊರೆಲ್ಲ ಕರ್ಸ್ಯವ್ರಿ. ಹೋಗಿ ನಾನು ಏನೋ ಅಂದ್ಕೊಂಡಿದ್ದೆ ಕ್ಯಾಮ್ರಾ ಇಲ್ಲ ಬಿಡು ನಾಳೆ ಹೆಂಗ ಇಲ್ಲ ನಾನು ಮಾಡಿಲ್ಲ ಅಂತ ನಾನು ಹೆಂಗೋ ಸುಳ್ಳು ಹೇಳ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಅದೆಲ್ಲ ಬಿಡ್ತು. ದೊಡ್ಡ ಮೊತ್ತಮ್ಮ ಇವಾಗಿನ ಕಾಲದಾಗೆ ಸುಳ್ಳು ಹೇಳೋದು ಕಳ್ತನ ಮಾಡೋದಿದೆಲ್ಲ ಏನು ನಡೆಯಲ್ಲ ಕಣಮ್ಮ. ಎಲ್ಲಿ ಹೋದ್ರು ಕ್ಯಾಮ್ರಾಗಳು. ಹಂಗೆ ಇದು ಮಾಡೋಕ್ಕೆ ಹೋದರೆ ಆಗಲ್ಲ ಬಿಡು. ಭಾಳ ಕಷ್ಟ ಇವಾಗಿನ ಕಾಲದಾಗ ಅಂಥವೆಲ್ಲ ಕಳ್ತನ ಮಾಡೋದು ಇಂಥದ್ದೆಲ್ಲ ಮಾಡೋದಂದ್ರೆ ಭಾಳ ಕಷ್ಟ ಇವಾಗಿನ ಕಾಲದಾಗ. ಅಂಥವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಮನೆ ತಾಗೇನೆ CC ಕ್ಯಾಮ್ರಾ ಹಾಕ್ಸಿರ್ತಾರೆ. ಎಲ್ಲ ಕಡೆ ಕ್ಯಾಮ್ರಾಗಳು ಎಲ್ಲ ಕಡೆ ಫಿಕ್ಸ್ ಮಾಡಿರ್ತಾರೆ. ಅಂಥದ್ರಾಗೆ ಇನ್ನೇನಪ್ಪ ಇನ್ನೇನು ಹೇಳು? ಏನು ಮಾಡೋಕ್ಕೆ ಹೋಗ್ಬಾರ್ದು ಅಂಬೋದು. ಅದಕ್ಕೆ ಮತ್ತೆ ನೋಡಿ ಎಲ್ಲ ಕ್ಯಾಮ್ರದಾಗೆ ಎಲ್ಲರಿಗೂ ಊರಾಗೆಲ್ಲ ಅವ್ರಿಗೆ ಕಳ್ಸೋದು ಇವ್ರಿಗೆ ಕಳ್ಸೋದು ಎಲ್ಲ ಕಳಿಸ್ಕೊಂಬ್ತಿದ್ರಮ್ಮ. ಹೌದೇನು? ಯಾರ್ಯಾರು ಕಳಿಸ್ಕೊಂಬ್ತಿದ್ರು ಬಗೆಂಟಿ? ಯಾರ್ಯಾರಮ್ಮ ಎಲ್ಲನೂ ನನಗೆ ಕಳಿಸು ಅಂತಿದ್ರು. ಕಳಿಸ್ತಿದ್ರು ಒಬ್ರಿಗೊಬ್ರಿಗೆ ಫೋನ್ನಾಗೆ ನಾವು ನೋಡ್ಕೊಂತೀವಿ ಅಂತೆಲ್ಲ ಬಂದಿದ್ರಲ್ಲ ಪಂಚಾಯತಿತಾಗೆ. ಅದಕ್ಕೇ ಎಲ್ಲನ ಹಂಗೆ ಅಂಬ್ತಿದ್ರು.
ನೋಡೆಲ್ಲ ಫೋನ್ಗಳಿಗೂ ಕಳಿಸ್ಕೊಂತಾರೆ ಇವಾಗ ಎಲ್ಲ ಕಳಿಸ್ಕೊಂಡು ಇದು ಮಾಡ್ತಾರೆ ನೋಡಮ್ಮ. ಹಂಗೆ ಕಳಿಸ್ಬಾರ್ದು ಅಂತ ಹೇಳ್ಬೇಕಾಯ್ತು, ದಂಡನೂ ಹಾಕ್ಯವ್ರೆ ಎಲ್ಲರ ಫೋನ್ಗೂ ಹಿಂಗೆ ಕಳಿಸಿರಿ ಹೆಂಗಮ್ಮ? ಹಾಂ, ಎಲ್ಲ ಕಳ್ಸೋಕೆ ನಿಂತ್ಕೊಂತಾರೆ. ಸುಮ್ಮನೆ ಇರ್ಬೋದಾಯ್ತು ಅಂತವೆಲ್ಲ ಯಾಕೆ ಮಾಡಕ್ಕೆ ಹೋದ್ರಿ ಹೇಳು? ಈಗ ಏನು ಬರೋಂಗೈತಮ್ಮ? ಅವ್ನು ಕಟ್ಕೊಂಡ್ರೆ ಅವ್ನು ಚೆನ್ನಾಗಿರ್ತಾನೆ. ನೀವು ಹಂಗೆ ಮಾಡಿರಿ ಏನು ಸಿಗಂಗೈತಿ? ಇವಾಗ ನಿಮ್ಗೇನು ಅಷ್ಟ ನೋಡು. ಅವ್ರವ್ರ ಹೊಸ ಮನೆ ಕಟ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ನಾವು ಯಾಕೆ ಕಟ್ಟುರ್ಕೋಬೇಕು? ಅದೇ ಮತ್ತೆ ನಾನು ಸುಮ್ಮನಿರ್ರಿ, ಏನು ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ. ಇವಾಗಿನ ಕಾಲದಾಗ ಯಾರು ತಲೆ ಕೆಡಿಸ್ಕೊಂತಾರೆ ಹೇಳ ಭಾಗ್ಯ ಆಂಟಿ? ಇವರಿಬ್ರು ತಲೆ ಕೆಡಿಸ್ಕೊಂಡಂಗೆ ನಾನು ಹಂಗೇನು ತಲೆ ಕೆಟ್ಟೋಗಿಲ್ಲಮ್ಮ. ನೀನೇನೋ ನಾನು ಏನೋ ಕರ್ತಿದ್ರೆ ಹೋಗೋಣ ಬಿಡು, ಚೆನ್ನಾಗಿರೋಣ ಅಂಬೋದೊಂದು ಮನಸ್ಸಿತ್ತು ನನಗೂ. ಯಾವಾಗ ಇವರು ಹಿಂಗೆ ಕರೀಲಿಲ್ವ ನಾನು ಬಿಟ್ಟಾಗ ಸುಮ್ಮನಾಗ್ಬಿಟ್ಟೆ. ಇವರಿಬ್ರು ಇವಾಗಿನ ಕಾಲಕ್ಕೆ ತಕ್ಕನಂಗೆ ಇಲ್ವೇ ಇಲ್ಲ, ಹೋಗತ್ತೆ. ಹಳೆ ಕಾಲದಾರಂಗೆ ಮೊದ್ಲು ಒಳಾರಂತೆ. ಅಯ್ಯೋ ನಮ್ಮ ಅಣ್ಣ ಕರೀಲಿಲ್ಲ, ನಮ್ಮ ತಮ್ಮ ಕರೀಲಿಲ್ಲ, ನಮ್ಮ ಮಾಮ ಕರೀಲಿಲ್ಲ, ನಮ್ಮ ಅತ್ತೆ ಕರೀಲಿಲ್ಲ ಅಂತ ಮೊದಲೆಲ್ಲ ಒಳಾರಂತೆ. ಆಗ ಆವಾಗಿನ ಕಾಲದ್ದು ಮಾಡ್ತಾ ಇದ್ದಾರೆ. ಇವಾಗ ಕರೀಲಿಲ್ಲ ನನ್ನ ಮನ್ಗಿಳ್ಕೊಂಬಕ್ಕೆ ಕರೀಲಿಲ್ಲ ಅಂಬ ಇದಕ್ಕೆ ಹಿಂಗೆ ಮಾಡ್ತಾಯಿದ್ದಾರೆ ಅಲ್ಲ. ನೋಡು ಹೆಂಗೈತಿ. ಅಯ್ಯೋ ನಾನು ಏನೋ ಅಂದ್ಕೊಂಡಿದ್ದೆ, ಆದರೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಇವರು ಸುಮ್ಮನಿರಿ ಅಂತ ಹೇಳಿದ್ರು ಇವರು ಕೇಳಲಿಲ್ಲ. ಅದೇ ಮತ್ತೆ ಇವಾಗಿನ ಕಾಲದಾಗ ಯಾರು ತಲೆ ಕೆಡಿಸ್ಕೊಂಬಲ್ಲಪ್ಪ. ಕರೀಲಿಲ್ವಾ ಬೇಡ ಬಿಡತ್ತ, ಏನು ಕರ್ದರ್ಗೆ ಹೋಗೋಣ ಕರೀದಿಲ್ದರ್ಗೆ ಏನು ಹೋಗೋಣ ಅಂತಾರೆ, ಸುಮ್ಮನೆ ಆಗ್ತಾರೆ. ಆತ ಇವಾಗಿನ ಕಾಲದಾಗ ತಲೆ ಕೆಡಿಸ್ಕೊಂಬಲ್ಲ. ನೀವು ಯಾಕೆ ಒಟ್ಟು ಸುಮ್ಮನೆ ಇರೋದು ಬಿಟ್ಟು ಇವಾಗ ನೋಡಿ ನಿಮ್ಮದೇ ದಂಡನ ನಮಗೆ ಸಿಟ್ಟು ಬಂತು ನೋಡಿ, ನಮ್ಮನ್ನು ಕರೀಲಿಲ್ವಲ್ಲ ಅವನು ಅಂತ ಏನು ಮಾಡೋಣ. ಇವಾಗ ನಮ್ಗಂತೂ ಪಶ್ಚಾತ್ತಾಪ ಪಡಂಗಾಗೈತೆ. ಇವಾಗ 1 ಲಕ್ಷ ರೂಪಾಯಿ ದಂಡ ಹಾಕ್ಯಾರ ನೋಡ ಭಾಗ್ಯಂಟಿ, ಇದು ಯಾ ನ್ಯಾಯ? ಅಲೋಸ್ಮಕ್ಕ ಪಂಚಾಯತಿಗೆ ಬಂದಾಗಿಂದ ಅವಳನ್ನ ಪಂಚಾಯತಿಗೆ ಕರ್ಕೊಂಬಂದು ಕುಂಡ್ರಿಸ್ದಾಗಿಂದ ಅವಳು ಇಲ್ಲದ್ದು ಹೇಳ್ಕೊಡ್ತಾಳ ಗೌಡ್ರಿಗೆ. ಆ ಗೌಡ್ರ ಜೊತೆ ಸೇರ್ಕೊಂಡು ಇಲ್ಲದ್ದು ಇದು ಮಾಡ್ತಾಳ ಅಮ್ಮ. ಮತ್ತೆ ಅವಳಿಂದಲೇ ಅಲ್ಲನ ಅಲೋಸ್ಮಕ್ಕ ಇದ್ದಾಳ ಅವಳು. ಯಪ್ಪ ಭಾರಿ ಇದ್ದಾಳ ಅವಳು. ಇಲ್ಲದ್ದು ಹೇಳ್ಕೊಡ್ತಾಳೆ ಗೌಡ್ರ ಜೊತೆ ಸೆನ ಕಿತ್ಕೊಂಡು. ಮೊದ್ಲೆಲ್ಲನ ಹೇಳಾರು ಏನೋ ಸಂಬಂಧ ಐತಿ ಅಂತ ಹೇಳಿ ಊರಾಗೆಲ್ಲ ಮಾತಾಡಾರ. ಹೇಳು ಅವಳನ್ನ ನ್ಯಾಯ ಹೇಳಕ್ಕೆ ಅವಳೇನಂಗೆ ದೊಡ್ಡ ಎತ್ತಮ್ಮಂಗೆ ಅವಳನ್ನ ಕರ್ಕೊಂಬರ್ತಾರೆ. ಅವಳೇ ಯಾವ ಹೇಳ್ದಮ್ಮ ಅವಳು ನ್ಯಾಯ ಹೇಳಕ್ಕೆ ಕರ್ಕೊಬರ್ತಾರಲ್ಲ. ಅವರು ನ್ಯಾಯ ರೀತಿಯಿಂದ ಯಾವತ್ತೂ ಸೆನಕ ಇದ್ದಾರೆ. ಅದಕ್ಕೇನೆ ಒಳ್ಳೆಯವ್ರನ್ನ ಕರ್ಕೊಂಬರ್ತಾರೆ. ಈಗ ಚಂದ್ರಣ್ಣ ದೊಡ್ಡವ್ರು ಯಾರು ಇದ್ದಾರೆ ಊರಾಗೆ ನ್ಯಾಯ ರೀತಿಯಿಂದ ಮಾತಾಡೋಂತನ್ನ ಕರ್ಕೊಂಬರ್ತಾರೆ. ಅವ್ರಿಗೆ ಯಾರನ್ನ ಇಷ್ಟ ಬರುತ್ತೆ ಅವ್ರನ್ನ. ಈಗ ನೀವು ಹಿಂಗೆ ಮಾಡಿಲ್ಲ ಅಂದಿದ್ರೆ ಅವರು ಏನು ಹೇಳಿದ್ರು ಕೇಳ್ತಿರ್ಲಿಲ್ಲ. ಅವರು ಬೇಡ ಸಾಕ್ಷಿ ತೋರಿಸು ಅಂತ ಕೇಳೋರು. ಯಾರೇ ಆಗಲಿ ಈಗ ನ್ಯಾಯನೇ ಸಾಕ್ಷಿ ತೋರ್ಸಮ್ಮ ಅಂತ ಹೇಳೋರು. ನಿಂದು ಇವಾಗ ಅಲ್ಲಿ ಕೊಂಡಾರೆ ನೋಡಿದ ಮೇಲೂ ಅವರು ಹೇಳಲಿಲ್ಲ ಅಂತಂದರೆ ಗೌಡ್ರೆ ಹೇಳಿರಲ್ಲ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿರಲ್ಲ. ಏನು ಮಾಡೋಣ? ನಮಗೆ ಬರೇ ಇಂಥದೇ ನಮ್ಮ ಗ್ರಾಚಾರ ಸೆನಕ್ಕಿಲ್ಲ. ಯಾಕೆ ನಾವೇನ ಮಾಡಲಿ ನಮಗೆಲ್ಲ ತಿರುಗ್ಬಾಣ ಆಗುತ್ತೆ. ನಮಗೆ ಯಾಕೆ ಟೈಮೇ ಚೆನ್ನಾಗಿಲ್ಲ ಕಣ ಭಾಗ್ಯಂಟಿ. ನಮಗೆ ಟೈಮ್ ಚೆನ್ನಾಗಿದ್ದಿದ್ರೆ ಏನಾದರೂ ಆಯ್ತು ಚೆನ್ನಾಗಿ ವರ್ಕೌಟ್ ಆಗೋದು. ಟೈಮ್ ಚೆನ್ನಾಗಿದ್ದಿದ್ರೆ ನಮಗೆಲ್ಲ ಚೆನ್ನಾಗಿ ಇದಾಗದಮ್ಮ. ಏನು ಮಾಡ್ತೀಯ? ಯಾಕೋ ನಮ್ಮ ಟೈಮೇ ಚೆನ್ನಾಗಿಲ್ಲ. ಹೋಗತ್ತೆ ಬಿಡು, ಹೋಗ್ಲಿನೇ ಮಾಡೋಕ್ಕಾಗಲ್ಲ. ಆಗದಾಗ್ಬಿಟ್ಟೈತೆ. ನೀವು ಮುಂದಾಗ್ಲೇ ಯೋಚನೆ ಮಾಡ್ಬೇಕು. ಒಟ್ಟಿನವ್ರು ಸುದ್ದಿಗೆ ಹೋಗ್ಬಿಡ್ರಮ್ಮ. ನೀವು ಒಳ್ಳೇದು ಕೆಟ್ಟದ್ದು ಯಾತು ಮಾಡೋಕೆ ಹೋಗ್ಬೇಡ್ರಿ. ಒಳ್ಳೇದು ಮಾಡೋಕೆ ಹೋಗ್ಬೇಡ್ರಿ, ಕೆಟ್ಟದ್ದು ಮಾಡೋಕೆ ಹೋಗ್ಬೇಡ್ರಿ, ಯಾತು ಮಾಡಬೇಡ್ರಿ. ನಿಮ್ಮ ಜೀವನ ನೀವು ಮಾಡಿರಿ, ಅವ್ರ ಜೀವನ ಅವ್ರು ಮಾಡ್ತಾರೆ. ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಷ್ಟೇ. ಅವ್ನ ಮನೆ ಕಟ್ಟಿರಿ ನಿನ್ಗೇನು ಬರೋಂಗಿಲ್ಲ, ನೀನು ಮನೆ ಕಟ್ಟಿರಿ ಅವ್ರಿಗೇನು ಬರೋಂಗಿಲ್ಲ. ಅವ್ರ ತ ದುಡ್ಡಿದ್ರೆ ನೀನೇನು ಇದು ಮಾಡೋಕ್ಕಲ್ಲ, ನಿಮ್ಮ ತ ದುಡ್ಡಿದ್ರೆ ಅವ್ರು ಏನು ಮಾಡೋಕ್ಕಲ್ಲ. ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರೋದು ನೋಡಬೇಕೇ ಹೊರತು ಎಲ್ಲನ ಸುಮ್ಮನೆ ಇಲ್ಲದ್ದೆಲ್ಲ ಇದು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಯಾಕೋ ಟೈಮೇ ಚೆನ್ನಾಗಿಲ್ಲ. 1 ಲಕ್ಷ ದುಡ್ಡು ಇವಾಗ ಮನೆ ಪೇಂಟ್ ಮಾಡಿಸ್ಬೇಕು, 1.5 ಲಕ್ಷ ದುಡ್ಡು ಬೇಕಪ್ಪ. ಯಾಕಾದ್ರೆ ಹಿಂಗೆ ಮಾಡ್ಕೊಂಡು ಏನೋ ಅಂತ ಅನ್ನಿಸ್ತೈತೆ. ನಾವು ಒಳ್ಳೇದು ನಾವು ಕೆಟ್ಟದ್ದು ಮಾಡೋಕೆ ಹೋದ್ರೆ ಅವ್ರಿಗೆ ಒಳ್ಳೇದೇ ಆಗುತ್ತೆ. ಬರೀ ಹಿಂಗೆ ಎಡವಟ್ಟುಗಳು ಆಗ್ತಾ ಹೋಗತ್ತೆ. ಅಂದರೆ ಯಾರಿಗೂ ನಾವು ಕೆಟ್ಟ ಬೈಸಕ್ಕೆ ಹೋಗ್ಬಾರ್ದು. ನಾವು ಕೆಟ್ಟ ಬೈಸಕ್ಕೆ ಹೋದರೆ ಅದು ಒಳ್ಳೇದೇ ಆಗುತ್ತೆ. ಅದಕ್ಕೆ ಯಾವತ್ತೂ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರಬೇಕು. ಏನು ಮಾಡೋಣ? ನಾನು ನನ್ನ ಸಸಿ ಏನೋ ಮಾಡೋಕ್ಕೋಗಿ ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು ಅನ್ನಂಗೆ ಏನೋ ಮಾಡೋಕ್ಕೋಗಿ ಏನೋ ಆಗ್ಬಿಡ್ತಿ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೆ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.